ಸ್ಪೈಡರ್ ಮ್ಯಾನ್ ಸಿನಿಮಾ ಬರ್ತಿದೆ. ಇದು ವಿಶೇಷವಾದ ಚಿತ್ರ ಅಂಥೇಳಿ ಹೇಳಲಿಕ್ಕೆ ಒಂದಷ್ಟು ಕಾರಣಗಳಿದೆ. ಏನಪ್ಪ ಅಂತಂದರೆ, ಈ ಚಿತ್ರವನ್ನು ಕನ್ನಡದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ರು ಪ್ರಮೋಟ್ ಮಾಡ್ತಿದ್ದಾರೆ. ಸೊ ಸೋನಿ ಪಿಕ್ಚರ್ಸ್ ಏನಿದೆ, ಹಾಲಿವುಡ್ನ ಸಂಸ್ಥೆ, ದೊಡ್ಡ ಸಂಸ್ಥೆ, ಅದರ ಜೊತೆಗೆ ರಿಷಬ್ ಶೆಟ್ರು ಕೈ ಜೋಡಿಸಿರುವಂಥದ್ದು. ಅಂದರೆ ಕರ್ನಾಟಕದಲ್ಲೆಲ್ಲ, ದಕ್ಷಿಣ ಭಾಗದಲ್ಲೂ ಅಲ್ಲ, ಭಾರತದಲ್ಲಿ ಇವರೊಬ್ಬರೇ ಈ ಒಂದು ಚಿತ್ರವನ್ನು ಪ್ರಮೋಟ್ ಮಾಡಲಿಕ್ಕೆ ಆಯ್ಕೆಯಾದವರು ಅಥವಾ ಕೈ ಜೋಡಿಸಿದವರು ಅಂತೇಳಿ ಹೇಳ್ಬೋದು. ಸೊ ಇದರಲ್ಲಿ ಈ ಸಲ ಏನಪ್ಪ ಅಂದರೆ, ಟೈಟಲ್ ಹೇಳುತ್ತೆ ಏನಪ್ಪ ಅಂದರೆ, ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಅನ್ನುವಂಥದ್ದು. ಇದು ಸ್ಪೈಡರ್ ಮ್ಯಾನ್ ಚಿತ್ರ ಏನು ಬಂದಿತ್ತಲ್ಲ ಈ ಹಿಂದೆ, ಸೊ ನೋ ವೇ ಹೋಮ್. ಸೊ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಏನಿತ್ತಲ್ಲ, ಅದರ ಮುಂದುವರೆದ ಭಾಗ. ಸೊ ಆ ಚಿತ್ರವನ್ನು ವಿಶೇಷವಾಗಿ ಈಗ ರಿಷಬ್ ಶೆಟ್ರು ಅದನ್ನು ಪ್ರಮೋಟ್ ಮಾಡ್ತಿರುವಂಥದ್ದು. ಯಾವ ಥರ ಪ್ರಮೋಟ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಒಂದು ಪ್ರೋಮೋ ಬಿಟ್ಟಿರುವಂಥದ್ದು. ಆ ಪ್ರೋಮೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಲ್ಲಿ ಸ್ಪೈಡರ್ ಮ್ಯಾನ್ ಬರ್ತಾನೆ, ಹಾಗೆಯೇ ಕಾಂತಾರ 2 ವಿಚಾರ ಬರುತ್ತೆ, ಕಾಂತಾರ 1 ವಿಚಾರ ಬರುತ್ತೆ. ಸೊ ಈ ಎರಡೂ ಚಿತ್ರಗಳ ವಿಚಾರನೂ ಬರುತ್ತೆ, ಆದರೆ ತೀರಾ ಅಲ್ಲ, ಸ್ವಲ್ಪ. ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಏನಂದರೆ, ಸೆಟ್ಗೆ ರಿಷಬ್ ಶೆಟ್ಟರ್ ಬರ್ತಾರೆ. ಬಂದಾಗ ನಾನು ರಿಷಬ್ ಶೆಟ್ಟಿ ಅಂತ ಹೇಳಿದರೂ ಕೂಡ ಯಾರೂ ಅವ್ರನ್ನ ಗುರ್ತ ಹಿಡಿಯಲ್ಲ. ಸೊ ನೀವು ಡ್ಯೂಪು, ಬಾಡಿ ಡಬಲ್ಲು, ಸೊ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗಿ ಅಂತೇಳಿ ಎಷ್ಟು ಹೊತ್ತು ಹೇಳಿದರೂ ಗೊತ್ತಾಗಲ್ಲ. ಆವಾಗ ಸ್ಪೈಡರ್ ಮ್ಯಾನ್ ಮೇಲಿಂದ ಕೆಳಗೆ ಬಂದು ಆ ಇಬ್ಬರನ್ನ ತನ್ನ ಜಾಲದಿಂದ ಕಿತ್ತು ಬಿಸಾಕಿ ಎಳೆದು ಒಗಿತಾರೆ. ಸೊ ಹೀಗೆ ಶುರುವಾಗುವಂಥದ್ದು ಈ ಒಂದು ಪ್ರೋಮೋದಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಸ್ಪೈಡರ್ ಮ್ಯಾನ್ ಹೆಗಲ ಮೇಲೆ ಕೈ ಹಾಕ್ತಾರೆ ರಿಷಬ್ ಶೆಟ್ರು. ಹಾಕಿ ಜುಲೈ 30ನೇ ತಾರೀಕು ಈ ಒಂದು ಚಿತ್ರ ಬರ್ತಿದೆ. ಸೊ ನೋಡಿ ಅನ್ನೋ ಅರ್ಥದಲ್ಲಿ ಅವರು ಈ ಚಿತ್ರವನ್ನು ಪ್ರಮೋಟ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ಕನೆಕ್ಷನ್ ಏನು ಅಂತಂದರೆ, ಸ್ಪೈಡರ್ ಮ್ಯಾನ್ಗೆ ಸ್ಫೂರ್ತಿ ಯಾರು? ಸೊ ಅದು ಆಂಜನೇಯ ಅಲ್ವಾ? ಸೊ ಆ ಆಂಜನೇಯನ ಚಿತ್ರವನ್ನು ರಿಷಬ್ ಶೆಟ್ರು ಮಾಡ್ತಿರುವಂಥದ್ದು. ಸೊ ರಿಷಬ್ ಶೆಟ್ರ ಒಂದು ಆಂಜನೇಯನ ಸಿನಿಮಾಗೂ ಈ ಸೋನಿ ಪಿಕ್ಚರ್ಸ್ಗೂ ಏನಾದರೂ ಕನೆಕ್ಷನ್ ಇದೆಯಾ, ಅಥವಾ ಇದೊಂದು ಆರಂಭನ, ಹಾಲಿವುಡ್ಗೆ ಎಂಟ್ರಿಗೆ ರಿಷಬ್ ಶೆಟ್ರ ಒಂದು ಆರಂಭನ? ಈ ಎಲ್ಲ ಪ್ರಶ್ನೆಗಳಿದೆ. ಸೊ ಫಸ್ಟ್ ಟೈಮ್ ಒಬ್ಬ ಕನ್ನಡಿಗ, ಕೆರಾಡಿಯಿಂದ ಬಂದಂತಹ ಒಬ್ಬ ಸಾಮಾನ್ಯ ಪ್ರತಿಭಾವಂತ ನಟ, ನಿರ್ದೇಶಕ, ರೈಟರ್ ರಿಷಬ್ ಶೆಟ್ರು ಹಾಲಿವುಡ್ಗೆ ಎಂಟ್ರಿ ಆದರು ಅನ್ನೋದನ್ನು ಈ ಒಂದು ಪ್ರೋಮೋನು ಹೇಳ್ತಿದೆ. ಹಾಗೆಯೇ ಇನ್ನೊಂದು ವಿಶೇಷ ಏನಂತಂದರೆ, ಈ ಚಿತ್ರದ ಮೂಲಕ ರಿಷಬ್ ಶೆಟ್ರು ಮತ್ತೊಂದು ರೀತಿ ಸದ್ದು ಮಾಡ್ತಿರುವಂಥದ್ದು ಇಂಡಸ್ಟ್ರಿಯಲ್ಲಿ. ಸೊ ಈ ಅವಕಾಶ ಭಾರತದಲ್ಲಿ ಯಾರಿಗೂ ಸಿಗ್ತಿರಲಿಲ್ಲ. ಸೋನಿ ಪಿಕ್ಚರ್ಸ್ ಜೊತೆ ಕೈ ಜೋಡಿಸಿ ಅವರ ಚಿತ್ರವನ್ನು ಇವರು ಪ್ರಮೋಟ್ ಮಾಡುವಂಥದ್ದು ತಮ್ಮದೇ ಶೈಲಿಯಲ್ಲಿ ಅನ್ನುವಂಥದ್ದು ತುಂಬ ವಿಶೇಷ. ಸೊ ರಿಷಬ್ ಶೆಟ್ರು ಹಾಲಿವುಡ್ಗೆ ಹೊರಟ್ರ ಅನ್ನುವಂಥ ಕುತೂಹಲ, ಹಾಗೆಯೇ ಖುಷಿನೂ ಇದೆ. ಸೊ ರಿಷಬ್ ಶೆಟ್ರ ಈ ಒಂದು ಹೊಸ ಹೆಜ್ಜೆ ಎಲ್ಲರ ಗಮನ ಸೆಳೀತಾ ಇದೆ. ಜೊತೆಗೆ ಹಾಲಿವುಡ್ ಚಿತ್ರವನ್ನು ಇವರು ಈ ಥರ ಪ್ರಮೋಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಜುಲೈ 30ನೇ ತಾರೀಕು ಈ ಸ್ಪೈಡರ್ ಮ್ಯಾನ್ ಚಿತ್ರ ಏನಿದೆಯಲ್ಲ ರಿಲೀಸ್ ಆಗ್ತಾ ಇದೆ. ಹಾಗೆಯೇ ಈ ಒಂದು ಸ್ಪೈಡರ್ ಮ್ಯಾನಲ್ಲಿ ಪೀಟರ್ ಪಾರ್ಕರ್ ಪಾತ್ರ ಏನಿದೆ ಅದನ್ನು ಟಾಮ್ ಹಾಲೆಂಡ್ ಅನ್ನುವಂಥ ಕಲಾವಿದರು ನಿರ್ವಹಿಸಿರುವಂಥದ್ದು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.